ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಸಚಿವರು ಈ ವೀರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಮೂರ್ತಿ ಅನಾವರಣಗೊಳಿಸುವಂತಹದ್ದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರನ್ನ ಬಸ್ ಸ್ಟ್ಯಾಂಡಿಗೆ ಜೊತೆಗೆ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ, ಜಮಖಂಡಿ ಮತ್ತು ಬಾಗಲಕೋಟೆ ಈ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬಹಳ ದೊಡ್ಡ ಸಾಧನೆಯನ್ನ ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ರಾಜ್ಯ ಮಟ್ಟದ ಸೈಕ್ಲಿಂಗ್ ನಲ್ಲಿ, ರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗು, ಅಂತಾರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗ್ ನಲ್ಲಿ ಸಹ ಅವರು ಗೋಲ್ಡ್ ಮೆಡಲು, ಸಿಲ್ವರ್ ಮೆಡಲು, ಬ್ರಾಂಜ್ ಮೆಡಲ್ನ ತೆಗೆದುಕೊಳ್ತಾ ಇದ್ದಾರೆ. ಅವರಿಗೆ ಪಾಪ ಇಲ್ಲಿವರೆಗೆ ಏನಾಗಿತ್ತು, ರಾಷ್ಟ್ರೀಯ ಹೆದ್ದಾರಿ ಮೇಲೆ, ಹೈವೇಸ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡು ತಮ್ಮ ಜೀವವನ್ನ ಇವತ್ತು ದಿವಸ ಅವರು ಒಂದು ಒತ್ತೆ ಇಟ್ಟು ಇವತ್ತು ದಿವಸ ಕೆಲಸ ಮಾಡಿ ಸೈಕ್ಲಿಂಗ್ ಮಾಡಿ ಇವತ್ತು ದಿವಸ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಈ ವೆಲೋಡ್ರಮ್ ಆಗಬೇಕು ಅಂತ ಬಹಳ ವರ್ಷಗಳಿಂದ ಅನೇಕ ಸಲ ಟೆಂಡರ್ ಆಯಿತು, ಕಾಂಟ್ರಾಕ್ಟ್ಸ್, ಟರ್ಮ್ ಕಂಡೀಷನ್ಸ್, ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ಸ್, ಹೀಗೆ ಅನೇಕ ಸಲ ಇದು ಆಯಿತು. ನಡುವಂದ್ಸಲ ಗೋವಿಂದರಾಜ್ ಅವರು ನಾವು ನಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ ನಾವು ಮೀಟಿಂಗ್ ಮಾಡಿ ಎಲ್ಲದೂ ಕೂಡ ಮಾಡಿ ಆ ಸ್ಪೆಸಿಫಿಕೇಶನ್ ಇದ್ರ ಪ್ರಕಾರ ಎಲ್ಲವೂ ಕೂಡ ಆಗಿದೆ. ಸೈಕ್ಲಿಂಗ್ ಅಸೋಸಿಯೇಷನ್ ಅವರು ಬಂದು ಅದಕ್ಕೆ ಸರ್ಟಿಫಿಕೇಶನ್ ಮಾಡ್ತಾರೆ ಮತ್ತು ಅವ್ರು ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸೂಚಿಸಿದ್ರು ಕೂಡ ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ನಾಳೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಇವತ್ತು ದಿವಸ ಕ್ರೀಡಾ ಸಚಿವರು, ಮುಖ್ಯಮಂತ್ರಿಗಳ ಜೊತೆಗೆ ಕ್ರೀಡಾ ಸಚಿವರು ಕೂಡ ಅವರು ನಾಳೆ ಇದನ್ನ ಸಾಂಕೇತಿಕವಾಗಿ ಇದನ್ನ ನಮ್ಮ ಗೋಲ್ಡ್ ಮೆಡಲಿಸ್ಟ್ ಏನಿದ್ದಾರೆ ಇವತ್ತು ಸೈಕ್ಲಿಸ್ಟು ಅವರಿಗೆ ಒಂದು ಚಾಲನೆ ಕೊಟ್ಟು ಅವ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಇದನ್ನ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಮತ್ತು ಇದರ ಮುಂದೆ ಒಂದು ಪವಿಲಿಯನ್ ಕೂಡ ಬರ್ತದೆ, ಜೊತೆಗೆ ಆಮೇಲೆ ಬಹಳ ದಿನಗಳ ಒಂದು ಆಶಯ ಇದೆ. ಹಿಂದೆ ಸೈಕ್ಲಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟು ಬಂದಿದ್ರು, ಸೆಕ್ರೆಟರಿ ಮನೀಂದರ್ ಪಾಲ್ ಸಿಂಗ್ ಬಂದಾಗ ನಾನು ಕೂಡ ಮಾಡಿದ್ದೆ. ಅವರು ಒಂದು ಸೈಕ್ಲಿಂಗ್ ಅಕಾಡೆಮಿ ಆಗಲಿ ಅಂತ ಹೇಳಿ ಮಾಡಿದ್ದಾರೆ. ನಾನು ಯಾರಾದ್ರಿಗೆ CSR ಅಡಿಯಲ್ಲಿ ಅಥವಾ ಸರ್ಕಾರದಿಂದ ಇವತ್ತು ಆ ಸೈಕ್ಲಿಂಗ್ ಅಕಾಡೆಮಿಗೆ ನಾನು ಕಟ್ಟಡವನ್ನು ಮಾಡಿಸಿಕೊಡ್ತೇನೆ. ಮುಂದೆ ಅದನ್ನ ಅಕಾಡೆಮಿಯನ್ನ ರನ್ ಮಾಡಬೇಕಾಗಿದ್ದು ಅವರಿಗೆ ಬಿಟ್ಟಿರುವಂತದ್ದು. ಈಗೇನೋ ಒಂದು ಸಹಭಾಗಿತ್ವದಲ್ಲಿ ಸೈಕ್ಲಿಂಗ್ ಅಕಾಡೆಮಿಯನ್ನು ಕೂಡ ಮಾಡಿದ್ರೆ ನಮ್ಮ ಇವತ್ತು ದಿವಸ ಮಕ್ಕಳು ಇವತ್ತು ದಿವಸ ಏನು ಸೈಕ್ಲಿಂಗ್ ನಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಅವ್ರಿಗೆ ಮತ್ತೊಂದು ಉತ್ತೇಜನ ಕೊಟ್ಟಂತೆ ಮುಂದೆ ಬರುವಂತ ಪೀಳಿಗೆ ಕೂಡ ಮತ್ತು ಇದಕ್ಕೆ ನಾಮಕರಣ ಒಂದು ವಿಚಾರ ಇದೆ. ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದೀನಿ, ಆನಂದಗೌಡರು ನಾವು ಇದಕ್ಕೆ ನಾಮಕರಣ ಕೂಡ ಸೈಕ್ಲಿಸ್ಟ್ ಹೆಸರು ಮೇಲೆ ಮಾಡಬೇಕು ಅಂತ ಹೇಳಿ ಸಂಘದ ಆಶಯ ಆಗಿದೆ. ಅದನ್ನು ಕೂಡ ನಾನು ಹೀಗೆ ಅನೌನ್ಸ್ ಮಾಡೋಕ್ಕೆ ಹೋಗಲ್ಲ. ಮುಖ್ಯಮಂತ್ರಿಗಳಿಗೆ ನಾಳೆ ನಾನು ಆನಂದಗೌಡರು ಮನವಿ ಕೊಡ್ತಿದ್ದೀವಿ. ಮಾಡಿದಕ್ಕೆ ಒಬ್ಬರು ಶ್ರೇಷ್ಠ ಸೈಕ್ಲಿಸ್ಟ್ ನಮ್ಮವರು, ಅವರನ್ನ ಹೆಸರನ್ನ ಇದಕ್ಕೆ ಇಡಬೇಕು ಅಂತ ಹೇಳಿ ಬೇಡಿಕೆ ಮಾಡಿದೆ. ಸಮಂಜಸ ಮುಖ್ಯಮಂತ್ರಿ ಆ ಕೆಲಸವನ್ನು ಕೂಡ ಮಾಡ್ತೀವಿ. ಸರಿ, ನೈಟ್ ವ್ಯವಸ್ಥೆ ಮಾಡೋದು ಸರ್, ನೈಟ್ ಏನಾದ್ರು ಇದು ಮಾಡಲಿಕ್ಕೆ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ನೈಟ್ ಪ್ರಾಕ್ಟೀಸ್ಗೆ ಕಡೆಗೆ ಅಲಾಂಗ್ ವಿತ್ ಪೆವಿಲಿಯನ್ ಬಿಲ್ಡಿಂಗ್ ಬರ್ತದೆ. ಒಂದ್ ವೇಳೆ ಬರ್ದಿದ್ದಕ್ಕೆ ನಾವು CSR ನ ಕೊಡ್ತೀವಿ. ಕಡಿಮೆ ಹಣದ ವಿಚಾರದಲ್ಲಿ ನಾವು ಕಡಿಮೆ ಮಾಡೋದಲ್ಲ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.